ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬೈಲ್ ಮೇಲಿದ್ದಾರೆ. ನೀವು ಗುಜರಾತ್ ನಲ್ಲಿ ನಡೆದಂತ ಗಲಭೆ ಏನಿದೆ, ಗುಜರಾತ್ ನಲ್ಲಿ ನಡೆದಂತ ದಂಗೆ ಏನಿದೆ, ಸುಮಾರು 2,000 ಜನ ಅಮಾಯಕ ಜನರು ಸತ್ತೋದ್ರು. ಆಕೆ ಗರ್ಭಿಣಿ ಹೆಂಗಸು ಅಂತ ಕೂಡ ನೋಡದೆ ಅವಳನ್ನ ರೇಪ್ ಮಾಡಿ ನಡು ರಸ್ತೆಯಲ್ಲಿ ಬೆತ್ತಲೆಯಾಗಿ ಬಿಸಾಡೋಗಿರ್ತಾರೆ. ಬಹುಶಃ ಇವತ್ತು ಕರ್ನಾಟಕದ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಬೆಳಗ್ಗೆಯಿಂದ ಒಂದೇ ಚರ್ಚೆ ಮಾಡ್ತಾ ಇದ್ದಾರೆ. ಅದೇನು ಅಂತಂದ್ರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಯಾಕೆ, ಸಿದ್ದರಾಮಯ್ಯನವ್ರ ಮೇಲೆ ಎಫ್ಐಆರ್ ಆದ್ರೆ ಏನಾಗುತ್ತೆ, ಇಂಥ ಚರ್ಚೆಗಳನ್ನು ಮಾಡ್ತಾ ಕೂತಿದ್ದಾರೆ. ಆದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸುಂದರವಾದ ಮಾತು ಹೇಳ್ತಾರೆ, ಯಾರು ಇತಿಹಾಸವನ್ನ ಅರ್ಥ ಮಾಡ್ಕೊಂಡಿಲ್ಲ ಅವರಿಂದ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಭಾರತ ದೇಶದ ಇತಿಹಾಸ ನೋಡಿದ್ರೆ ನಿಮಗೆ ಎಂತೆಂತ ಹಗರಣಗಳು, ಎಂತೆಂತ ಆರೋಪಗಳು, ಎಂತೆಂತ ಕುಕೃತ್ಯಗಳನ್ನ ಮಾಡಿದವರು ಯಾವ ರೀತಿ ವರ್ತಿಸಿದ್ರು ಅಂಥವ್ರು ಇವತ್ತು ಸಿದ್ದರಾಮಯ್ಯನವ್ರನ್ನ ಇವತ್ತು ರಾಜೀನಾಮೆ ಕೇಳ್ತಾ ಇದ್ದಾರೆ. ನಾನು ಬೆಳಗ್ಗೆ ಪತ್ರಿಕೆ ನೋಡ್ತಾ ಇದ್ದೆ, ಕುಮಾರಸ್ವಾಮಿ ಅವರು ಹೇಳಿಕೆ ಕೊಡ್ತಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಸಿದ್ದರಾಮಯ್ಯನವರು ಕಾನೂನಿನ ಆಶ್ರಯವನ್ನು ಪಡ್ಕೊಳ್ತಾರ ಹಾಗೆ ಹೀಗೆ ಅಂತೆಲ್ಲ ನೈತಿಕ ಹೊಣೆಯನ್ನ ಹೊತ್ತು ಅವ್ರು ಹೆಂಗ್ ನಡ್ಕೋತಾರೆ ನೋಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಂತಂದ್ರು. ಹಾಗಾದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬೈಲ್ ಮೇಲಿದ್ದಾರೆ. ಇವತ್ತು ಏನೋ ಒಂದು ಆ ಗಣಿ ಹಗರಣದ ವಿಚಾರದಲ್ಲಿ ಆ ಸಾಯಿ ವೆಂಕಟೇಶ್ವರ ಮೈನಿಂಗ್ ಕಂಪನಿಯ ಹೆಸರಿನಲ್ಲಿ ಇವರ ಹೆಸರು ತಳಕ್ ಹಾಕೊಂಡಿದೆ. ಇವರ ಮೇಲೆ ಇವತ್ತು ಲೋಕಾಯುಕ್ತರಾಗಿದ್ದಂತ ನ್ಯಾಯಮೂರ್ತಿ, ಲೋಕಾಯುಕ್ತರಾಗಿದ್ದಂತ ಸಂತೋಷ್ ಹೆಗಡೆ ಅವರು, ಇವರೇ ನೇಮಿಸಿದಂತವರು, ಇವರ ವಿರುದ್ಧವೇ ಏನೆಲ್ಲ ಅವತ್ತು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಏನಿವತ್ತು ಕುಮಾರಸ್ವಾಮಿ ಅವರು ಬೇಲ್ ಮೇಲಿದ್ದಾರೆ, ಇವರು ಇವತ್ತು ಕೇಂದ್ರ ಮಂತ್ರಿಯಾಗಿದ್ದಾರೆ. ಇವರಿಗೆ ನೈತಿಕತೆಯ ಪ್ರಶ್ನೆ ಬಂದು ಇವರು ರಿಸೈನ್ ಮಾಡೋದಕ್ಕೆ ತಯಾರಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಇಂಥ ಅನೇಕ ಪ್ರಕರಣಗಳು ನಡೆದಿದ್ದಾವೆ. ನಾನು ಹೇಳ್ತಾ ಇರೋದು, ಇವ್ರು ಕೊಡ್ಲಿಲ್ಲ ಅದಕ್ಕೆ ನಾನು ಕೊಡಲ್ಲ, ಇದು ಸಿದ್ದರಾಮಯ್ಯನವ್ರ ಡಿಫೆನ್ಸ್ ಅಂತಲ್ಲ. ಆದ್ರೆ ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಿರೋದು ಏನು ಅಂತಂದ್ರೆ, ನೀವು ಗುಜರಾತ್ ನಲ್ಲಿ ನಡೆದಂತ ಗಲಭೆ ಏನಿದೆ, ಗುಜರಾತ್ ನಲ್ಲಿ ನಡೆದಂತ ದಂಗೆ ಏನಿದೆ, ಸುಮಾರು 2,000 ಜನ ಅಮಾಯಕ ಜನರು ಸತ್ತೋದ್ರು. ಅದೊಂದು ಗವರ್ನಮೆಂಟ್ ಸ್ಪಾನ್ಸರ್ಡ್ ದಂಗೆ. ಅದು ಸರ್ಕಾರದಲ್ಲಿದ್ದಂತ ಮುಖ್ಯಮಂತ್ರಿನೇ ಅವತ್ತು ನರೇಂದ್ರ ಮೋದಿ ಅವರು ಸರ್ಕಾರದೊಳಗಡೆ ಇದ್ರು, ಇವರ ಸ್ಪಾನ್ಸರ್ಶಿಪ್ ಅಲ್ಲಿ ನಡೆದಂತ ದಂಗೆ ಅದು. ಅಂತ ದಂಗೆಗೆ ಕಾರಣರಾಗಿ 2,000 ಅಮಾಯಕ ಜೀವಗಳು ನಡುಬೀದಿಯಲ್ಲಿ ಹೆಣವಾಗಿ ಬಿದ್ದಂತ ಸಂದರ್ಭದಲ್ಲಿ ನೈತಿಕ ಹೊಣೆಯನ್ನ ಹೊತ್ತು ನೀವು ರಾಜೀನಾಮೆ ಕೊಡಲೇ ಇಲ್ಲ. ತೀರಾ ಇತ್ತೀಚೆಗೆ ಬಿಲ್ಕಿಸ್ ಬಾನು ಅನ್ನುವಂತ ಒಬ್ಬ ಹೆಣ್ಮಗಳ ಮೇಲೆ ರೇಪ್ ಆಗಿ, ಅಂದ್ರೆ ಅದೇ ಒಂದು ಸಂದರ್ಭದಲ್ಲಿ ರೇಪ್ ಆಗುತ್ತೆ, ಅವಳ ಇಡೀ ಮನೆಯವರನ್ನ, ಕುಟುಂಬದವರನ್ನ ಅವಳ ಕಣ್ಣೆದುರುಗಡೆ ಕೊಲ್ತಾರೆ. ಆಕೆ ಗರ್ಭಿಣಿ ಹೆಂಗಸು ಅಂತ ಕೂಡ ನೋಡದೆ ಅವಳನ್ನ ರೇಪ್ ಮಾಡಿ ನಡು ರಸ್ತೆಯಲ್ಲಿ ಬೆತ್ತಲೆಯಾಗಿ ಬಿಸಾಡೋಗಿರ್ತಾರೆ. ಆ ಹೆಣ್ಮಗಳಿಗೆ ಪ್ರಜ್ಞೆ ಬಂದಾಗ ಆಕೆ ಅಲ್ಲಿ ಇಲ್ಲಿ ಬಟ್ಟೆಯನ್ನ ಹುಡುಕೊಂಡು ಓಡಿ ಹೋಗ್ತಾಳೆ, ಕಡೆಗೆ ನ್ಯಾಯವನ್ನ ಹರಿಸ್ತಾಳೆ, ಕಡೆಗೆ ಅವ್ರಿಗೆಲ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಆದ್ರೆ ಅವರೆಲ್ಲರನ್ನೂ ಕೂಡ ತೀರಾ ಇತ್ತೀಚೆಗೆ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಅವ್ರನ್ನ ಸನ್ನಡತೆಯ ಆಧಾರದ ಮೇಲೆ ಅವರೆಲ್ಲರೂ ಕೂಡ ಬಿಡುಗಡೆ ಆಗಿದ್ದನ್ನು ನೋಡಿದ್ದೇವೆ. ಬಿಜೆಪಿಯ ನಾಯಕರು, ನೈತಿಕತೆ ಇದ್ದವರು ಯಾವ ರೀತಿ ವರ್ತಿಸ್ತಾರೆ ಅಂತಂದ್ರೆ, ಅವರು ಸಂಸ್ಕಾರಿ ಬ್ರಾಹ್ಮಣ, ಅವರೆಲ್ಲರೂ ಪಾಪ ಬಹಳ ಹೋಗ್ಬಿಟ್ಟು ಅವರಿಗೆ ಹಾರಗಳನ್ನ ಹಾಕಿ, ತುರಾಯಿಗಳನ್ನ ಹಾಕಿ, ತಿಲಕಗಳನ್ನ ಹಾಕಿ ಸ್ವಾಗತ ಮಾಡ್ತಾರೆ. ನೈತಿಕತೆಯ ಪ್ರಶ್ನೆ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ಆಡಳಿತದ ಅವಧಿಯೊಳಗಡೆ, ಸಿದ್ದರಾಮಯ್ಯನವರ ಆಳ್ವಿಕೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಕುಸಿದು ಬಿದ್ದಿಲ್ಲ, ಜನಸಾಮಾನ್ಯರ ಲೂಟಿ ನಡೆದಿಲ್ಲ, ಜನಸಾಮಾನ್ಯರ ಹತ್ಯೆ ಆಗಿಲ್ಲ. ನೇರವಾಗಿ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ದೊಡ್ಡ ಭ್ರಷ್ಟಾಚಾರದ ಆರೋಪ ಕಳೆದ 40 ವರ್ಷಗಳಿಂದ ಕೂಡ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ಬಗ್ಗೆ ಏನು ಆರೋಪ ಮಾಡ್ತಿದ್ದಾರೆ, 3 ಎಕರೆ ಜಮೀನು ಹೆಸರಿಟ್ಟುಕೊಂಡು ನೀವು ಉಪ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಂತ ವ್ಯಕ್ತಿನ ನೀವೇ, ಬಿಜೆಪಿ ಸರ್ಕಾರದವರೇ ಅಧಿಕಾರದಲ್ಲಿದ್ದಾಗ, ಇವರೇ ಮುಖ್ಯಮಂತ್ರಿ ಆಗಿದ್ದಾಗ, ಇವರ ಮಂತ್ರಿನೇ ಮೈಸೂರಿನ ಉಸ್ತುವಾರಿ ಸಚಿವನಾಗಿದ್ದಾಗ, ಇವರದ ಬಿಜೆಪಿಯ ನಾಯಕನೇ ಮೂಡಾದ ಅಧ್ಯಕ್ಷನಾಗಿದ್ದಾಗ, ಇವರು ಅಕ್ರಮವಾಗಿ ವಶಪಡಿಸಿಕೊಂಡಂತ ಭೂಮಿಗೆ ಬದಲಿಯಾಗಿ ನೀವು ಕೊಟ್ಟಂತ ಜಮೀನಿನ ಪ್ರಕರಣ ಇದೇನು, ಅದೆಲ್ಲವನ್ನು ಕೂಡ ಇನ್ನೂ ಸುದೀರ್ಘವಾದಂತ ಚರ್ಚೆ ನಡೆಯೋದಿದೆ, ನಡೀಲಿ. ಆದರೆ ಅಂತಂತ ಪ್ರಕರಣಗಳನ್ನ ಇಟ್ಕೊಂಡೇ ಸಿದ್ದರಾಮಯ್ಯನವರು, ಇದೇನು ನರೇಂದ್ರ ಮೋದಿ ಅವರು ಅವತ್ತು ಮುಖ್ಯಮಂತ್ರಿ ಆಗಿದ್ದಾಗ ರಾಜೀನಾಮೆ ಕೊಡಲಿಲ್ಲ. ಇವತ್ತು ಹಾಲಿ ಕುಮಾರಸ್ವಾಮಿ ಅವರು ತಾವು ಬೇಲ್ ಮೇಲಿದ್ದು ಕೂಡ ಅವರು ರಾಜೀನಾಮೆ ಕೊಡ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಅಂತ ಹೇಳಿ ಬೆಳಗ್ಗಿನಿಂದ ಸಂಜೆವರೆಗೂ ಮಾಧ್ಯಮಗಳು ಪ್ರಶ್ನೆ ಮಾಡ್ತಿದಾವಲ್ಲ, ಯಾವುದು ಸರ್ ನೈತಿಕತೆ? ಎಲ್ಲಿದೆ ಸರ್ ನೈತಿಕತೆ? ಯಾವಾಗ ಜನರ ಜೀವಕ್ಕೆ ಸರ್ಕಾರವೇ ಹಿಂದೆ ನಿಂತು ಅಷ್ಟು ಜನಗಳ ಸಾವಿಗೆ ಕಾರಣವಾದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಯೊಬ್ಬರು ರಿಸೈನ್ ಮಾಡಲಿಲ್ಲ. ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದಂತ ನರೇಂದ್ರ ಮೋದಿ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು ರಾಜಧರ್ಮ ನಿಭಾನಾ ಹೇ ಅಂತ ಹೇಳಿ ಬುದ್ಧಿವಾದ ಹೇಳಿದ ನಂತರ ಕೂಡ ಇವರು ರಾಜಧರ್ಮ ಪಾಲಿಸಲಿಲ್ಲ, ಇವರು ಅವತ್ತು ರಿಸೈನ್ ಮಾಡಲಿಲ್ಲ. ಹಾಗಿರುವಂತ ಸಂದರ್ಭದೊಳಗಡೆ ಇವತ್ತು ಸಿದ್ದರಾಮಯ್ಯನವರಂತ ಯಾವುದೇ ಕುಕೃತ್ಯಗಳು ಕರ್ನಾಟಕದಲ್ಲಿ ನಡೆದಿಲ್ಲ. ಬಿಜೆಪಿಯವರ ತರದ ಯಾವುದೇ ಭಾರಿ ದೊಡ್ಡ ಭ್ರಷ್ಟ ಹೆಣಗಳ ಮೇಲೆ ಹಣ ಹೊಡೆಯುವಂತ ದುಷ್ಟ ಹಂತಕ್ಕೆ ಇಳಿದಿಲ್ಲ.
ಅಂತ ಸಂದರ್ಭದಲ್ಲೇ ನೀವು ರಾಜೀನಾಮೆ ಕೊಟ್ಟವರಲ್ಲ. ನೀವು ಸಿದ್ದರಾಮಯ್ಯನಂತ ಒಬ್ಬ ನಾಯಕನನ್ನ ಯಾರು ಜನಪರವಾಗಿದ್ರು, ಯಾರು ಬಡವರ ಪರವಾಗಿದ್ರು, ದಲಿತರ ಪರವಾಗಿದ್ರು, ಹಿಂದುಳಿದ ವರ್ಗದವರ ಪರವಾಗಿದ್ರು, ಅಂಬೇಡ್ಕರ್, ಬುದ್ಧ, ಬಸವಣ್ಣನ ಚಿಂತನೆಗಳನ್ನ ಹೃದಯದಲ್ಲಿ ಹುದುಗಿಸಿಕೊಂಡು ಅದರ ಆಧಾರದ ಮೇಲೆ ಸರ್ಕಾರವನ್ನು ನಡೆಸಬೇಕು ಅಂತ ಹೊರಟರು. ಅಂತ ಒಬ್ಬ ವ್ಯಕ್ತಿಯನ್ನ ದಿನ ಬೆಳಗ್ಗೆ ಆದ್ರೆ ಬೆಳಗ್ಗಿನಿಂದ ಮಾಧ್ಯಮಗಳಲ್ಲಿ ರಾಜೀನಾಮೆ ಕೊಡ್ತಾರಾ? ಅವ್ರಿಗೆ ಸಂಕಷ್ಟ ಬಂದಿದೆ, ಇಕ್ಕಟ್ಟು ಬಂದಿದೆ, ಸಂಕಷ್ಟ ಬಂದಿದೆ. ಅನಾದಿ ಕಾಲದಿಂದ ಕೂಡ ಪ್ರಾಮಾಣಿಕರು ಇದನ್ನೆಲ್ಲವನ್ನು ಕೂಡ ಎದುರಿಸಿ ಅದರ ವಿರುದ್ಧ ಸೆಟೆದು ಹೋರಾಟ ಮಾಡಿಯೇ ಗೆದ್ದದ್ದು ನಮ್ಮ ಭಾರತ ದೇಶದಲ್ಲಿ ಕಾಣ್ತೀವಿ. ನೀವು ಮಹಾಭಾರತದ ಕಾಲದಲ್ಲಿ ನೋಡಿದ್ರು, ನಾನು ನೆನೆ ಕೂಡ ಹೇಳಿದೆ ಈ ಮಾತನ್ನ, ಪಾಂಡವರ ಆದಿಯಾಗಿ ಪಾಪ ಅವರನ್ನ ಅರಗಿನ ಮನೆಗಾಕಿ ಸುಡೋ ಪ್ರಯತ್ನ ಮಾಡಿದ್ರಿ, ವಿಷ ಹಾಕಿ ಕೊಲ್ಲೋ ಪ್ರಯತ್ನ ಮಾಡಿದ್ರಿ, ಅವರ ಹೆಂಡತಿ ಸೀರೆಯನ್ನು ಎಳೆದು ಅಪಮಾನ ಮಾಡುವಂತ ಪ್ರಯತ್ನ ಮಾಡಿದ್ರಿ, ಅವರ ವಿರುದ್ಧ ಎಲ್ಲಾ ಸಂಚುಗಳನ್ನ ಮಾಡಿದ್ರಿ, ವನವಾಸಕ್ಕೆ ಕಳಿಸಿದ್ರಿ, ಅಜ್ಞಾತವಾಸಕ್ಕೆ ಕಳಿಸಿದ್ರಿ. ಇಷ್ಟೆಲ್ಲ ಆದ ನಂತರವೂ ಕೂಡ ಸತ್ಯ ಅವತ್ತು ಗೆಲ್ತು, ಆದ್ರೆ ಸ್ವಲ್ಪ ನಿಧಾನ ಆಯ್ತು. ಇವತ್ತು ಭಾರತ ದೇಶದಲ್ಲಿ ನಡೀತಾ ಇರೋದೇನು ಅಂತಂದ್ರೆ ಕಾನ್ಸ್ಪಿರಸಿ ವರ್ಸಸ್ ಕಾನೂನು ಒಂದು ಸಂಘರ್ಷ ನಡೀತಾ ಇದೆ. ಇವತ್ತು ಕರ್ನಾಟಕದ ಸರ್ಕಾರ ಏನ್ ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಇದು ಕಾನ್ಸ್ಪಿರಸಿ ಮತ್ತು ಕಾನೂನಿನ ನಡುವೆ ನಡೀತಾ ಇರುವಂತ ಸಂಘರ್ಷ ಇದೆ. ಸೊ ಹಿಂಗಾಗಿ ಇವತ್ತಿಗೆ ಈ ಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಕಾನ್ಸ್ಪಿರಸಿಯ ಕೈ ಮುಂದಾದಂತೆ ಕಂಡ್ರೂ ಕೂಡ ಕಾನೂನಿನ ಬಗ್ಗೆ ನಮ್ಗೆ ಇನ್ನೂ ಭರವಸೆ ಇದೆ. ಕಾನೂನಿನ ಕೈ ಇವತ್ತಲ್ಲ ನಾಳೆ ಮೇಲಾಗುತ್ತೆ, ಸತ್ಯದ ಕೈ ಮೇಲಾಗುತ್ತೆ. ಸಿದ್ದರಾಮಯ್ಯನವರು ಯಾಕ್ರಿ ಕೊಡಬೇಕು ರಾಜೀನಾಮೆ ಅಂತ ನೆನ್ನೆ